ಶಹಬಾಜ್ ಅವರೇ, ಕಣ್ಣಿಗೆ ರಾಚೋ ರೀತಿಯಲ್ಲಿ ಕಾಣ್ತಾ ಇದೆ. ಎಡಪಕ್ಷಗಳಿಗಾಗ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಮುಸಲ್ಮಾನರ ಮೇಲಿರೋದು ಮಮಕಾರ ಅಲ್ಲ. ದೇ ಜಸ್ಟ್ ಸಿ ಮುಸಲ್ಮಾನ್ಸ್ ಆಸ್ ದೇರ್ ವೋಟ್ ಬ್ಯಾಂಕ್. 27% ಕೇರಳದಲ್ಲಿರುವ ಮುಸ್ಲಿಂ ವೋಟರ್ ಸಲುವಾಗಿ ಈಗ ಬಂದಿರೋದು ಮಮಕಾರ. ಈಗ ತೋರಿಸ್ತಾ ಇರೋದು ಈ ಮಾನವೀಯತೆಯ ನುಡಿಗಳು. ದೇ ಆರ್ ಯೂಸಿಂಗ್ ಮುಸ್ಲಿಂ ಕಮ್ಯುನಿಟಿ. ಹಿಂಗೆ ಹೇಳಬಾರ್ದ? ಇದನ್ನ ನಾಳೆ ದಿನ ಹೇಟ್ ಸ್ಪೀಚ್ ಅಂತ ಹೇಳಿ ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ. ಹೇಳ್ತಿರೋದು ನಾನು ಒಬ್ಬಳೇ ಅಲ್ಲ ಸರ್. ಇಬ್ರಾಹಿಂ ಅವರು ಇದೇ ಮಾತನ್ನ ಹೇಳಿದ್ರು. ಮೇಡಮ್, ಮೊದಲನೇದಾಗಿ ಅವರು ನಮ್ಮ ಮೇಲೆ ಮಮಕಾರ ತೋರಿಸುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಕೇರಳದವರು. ಬಟ್ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ಚಾನಲಲ್ಲೇ ತೋರಿಸಿದ್ರು. ಅವ್ರು ಐ ಲವ್ ಯು ಅಂತ ಹೇಳಿದ್ದಾರೆ ಅಂತ CM ಇಬ್ರಾಹಿಂ ಅವರು ಹೇಳಿದ್ರು. ಈಗ ಯಾರೋ ಅವ್ರು ಪ್ರೀತಿ ಮಾಡಿದಾಗ ಅವ್ರಿಗೆ ನೋಡಿ ಇವ್ರಿಗೆ ಮಮತೆ ಹುಟ್ಕೊಂಡಿರೋದು ಈ ರಾಜ್ಯ ಸರ್ಕಾರಕ್ಕೆ. ಈಗ ಬುಲ್ಡೇಸರ್ ತಗೊಂಬಂದು ಫಸ್ಟ್ ಫ್ಲೋರ್ ಬಿಟ್ಟು ಸೆಕೆಂಡ್ ಫ್ಲೋರ್ ಮೇಲೆ ಕಟ್ಟಿದ್ರೆ ಈಗ DK ಶಿವಕುಮಾರ್ ಅವರು ಬುಲ್ಡೇಸರ್ ತಗೊಂಡ್ಬರ್ತಾರೆ. ಈ ಬುಲ್ಡೇಸರ್ ಸರ್ಕಾರ ಇದು. ಈಗ ನೀವು ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರ ಮನೆ ಯಾವ್ದ್ರ ಮೇಲೆ ಇದೆ? ಯಾವ ಭೂಮಿ ಮೇಲೆ ಇದೆ? ಅವರು ಬಡವರು. ಅಲ್ಲಿ ನಾನು ಹೇಳ್ತಾ ಇರೋದು ಒಂದು ಮಾನವತೆ. ಕೇವಲ SC ST OBC ದಲಿತರು ಮುಸಲ್ಮಾನರು ಎಲ್ಲ ಇದ್ದಾರೆ ಅಲ್ಲಿರೋ ಎಲ್ಲ ಇದ್ದಾರೆ ಅಲ್ಲಿ ಆ ಕಾಲೋನಿಯಲ್ಲಿ. ನೀವು ಅದ್ ಹೇಳಲೇಬೇಡಿ. ಕಸ ಹಾಕಕ್ಕೆ ನೀವು ಹೇಳ್ತಾ ಇದ್ದೀರಲ್ಲ, ಕಸ ಹಾಕಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ. ಶಹಬಾಜ್ ಅವರೇ, ಫ್ಯಾಕ್ಟ್ ಮಾತಾಡೋಣ ಅಲ್ಲ. ಬೇರೆ ಸಮುದಾಯದವ್ರ ಮನೆ ಇಲ್ವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 188ರಲ್ಲಿ 156 ಮನೆಗಳು ಮುಸಲ್ಮಾನರದ್ದು ಅನ್ನೋ ಕಾರಣಕ್ಕೇನೆ ಕೇರಳದಿಂದ ರಾಜ್ಯಸಭಾ ಸದಸ್ಯರು ಓಡ್ ಬಂದಿರೋದ್ರಿ. ಕೇರಳ CM ಟ್ವೀಟ್ ಮಾಡಿರೋದು. ಕೇರಳದ MLA ಓಡ್ ಬಂದಿರೋದು. ಯಾರು ಇವರೆಲ್ಲ? ಯಾರು? ಅವ್ರ ಹೆಸರು ಓದ್ಬಿಡ್ತೀನಿ. ಈ ರಹೀಮ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಜಲೀಲ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಸಂಬಂಧ ಒಂದೇ, ಮುಸ್ಲಿಂ ವೋಟ್ ಬ್ಯಾಂಕ್. ಒಪ್ಕೊಳ್ಬೇಕು ನೀವು ಅದನ್ನ. ಸಂಬಂಧ ಒಂದೇ, ಕೇವಲ ಮಾನವತೆ. ಅವ್ರಿಗೆ ಯಾಕಂದ್ರೆ ಹೊಡೆದಿರೋ ಅಂತ ಮನೆಗೆ ಬಂದು ಮಾನವತೆಯನ್ನು ತೋರಿಸಿದ್ದಾರೆ ಅವರು. ಅದನ್ನ ಬಿಟ್ಟು ಕೇರಳ ನೋಡಿ ಇಲ್ಲಿ ಅವಮಾನ ಆಗ್ಬೇಕಾಗಿರೋದು ರಾಜ್ಯ ಸರ್ಕಾರಕ್ಕೆ. ಈಗ ಇಲ್ಲಿ ಅವಮಾನ ಆಗ್ಬೇಕಾಗಿರೋದು ನಮ್ಗೂ ನಿಮ್ಗೆ ಅಲ್ಲ. ಕೇರಳದಿಂದ ಬಂದಿರೋದು ನಾವು ಅಲ್ಲಿದ್ವಿ. ಈ SDP ಅವರು ಮೊದಲನೇ ದಿವಸದಿಂದ ಅಲ್ಲಿದ್ರು. ಈಗ ನಾವ್ ಹೇಳಿದ್ವಿ SDP ಅವರು ಅವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಅಂತ. ಬಟ್ ಅವರು ಕೂಡ ಅಲ್ಲಿ ಮೇನ್ ಆಗಿ ನೋಡ್ಬೇಕಾಗಿರೋದು ಮಾನವತೆ. ಯಾಕಂತ ಹೇಳಿದ್ರೆ ಅವರು ಕೇರಳದವರು ಒಂದ್ ಲೇಡಿ ಬಂದಿದ್ರು. ಆಗ್ಬೇಕಾಗಿರೋದು ಯಾರಿಗೆ ಸರ್? ನಮಗೂ ಅಲ್ಲ, ನಿಮ್ಗೂ ಅಲ್ಲ, SDPI ಗೂ ಅಲ್ಲ, ನಾಚಿಕೆ ರಾಜ್ಯ ಸರ್ಕಾರಕ್ಕೆ.